ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಚುನಾವಣೆಗಿನ ಮುಂಚೆ ಚುನಾವಣಾ ವಿಶ್ಲೇಷಣೆ ಮಾಡಿದ್ವಿ. ಇದಾದಮೇಲೆ ಇವಾಗ ಚುನಾವಣೆ ನಂತರ ಅದರದ ಏನು ಫಲಿತಾಂಶ ಬಂದಿದ್ದಿಲ್ಲ ಅದು ಸಹ ವಿಶ್ಲೇಷಣೆ ಮಾಡಬೇಕು ಅಂತ ಮತ್ತೊಮ್ಮೆ ನಿಮ್ಮ ಮುಂದುಗಡೆ ಬಂದು ನಿಂತಿದ್ದೀನಿ. ಎಲ್ಲರಿಗೂ ಗೊತ್ತಿರುವಂತೆ ಜನವರಿ 22, 2024 ಇಡೀ ಪ್ರಪಂಚನೇ ಭಾರತದ ಕಡೆ ನೋಡ್ತಾ ಇತ್ತು. ಅದರಲ್ಲೂ ಕಳೆದ 500 ವರ್ಷಗಳಿಂದ ಏನು ಭಾರತೀಯರ ಅದರಲ್ಲೂ ಹಿಂದೂಗಳ ಅಸ್ಮಿತೆ ಅಂತ ಅಂದ್ಕೊಂಡಿದ್ದಂಥ ರಾಮ ಮಂದಿರದ ಭವ್ಯ ಉದ್ಘಾಟನೆ ಹೇಗಿತ್ತಪ್ಪ ಅಂತ ಹೇಳಿದ್ರೆ ನಭೂತೋ ನ ಭವಿಷ್ಯತಿ ಅಂತ ಎಲ್ಲ ಕಡೆಯೂ ಇಡೀ ಪ್ರಪಂಚದ ಎಲ್ಲ ಮಾಧ್ಯಮಗಳು ಎಲ್ಲರ ಕಣ್ಣುಗಳು ಸಹ ಅಯೋಧ್ಯೆಯತ್ತ ನೆಟ್ಟಿತ್ತು. ಅವತ್ತಿನ ದಿವಸ ಭವ್ಯವಾದ ರಾಮ ಮಂದಿರ ಅಲ್ಲಿ ಇನ್ನೂ ಭವ್ಯವಾದ ಬಾಲರಾಮನ ಅಲ್ಲಿ ಪ್ರತಿಷ್ಠಾಪನೆ ನಡೆಯಿತು. ಪ್ರತಿಷ್ಠಾಪನೆ ನಡೆದಾಗ ಇಡೀ ದೇಶಾದ್ಯಂತ ನೋಡಿದಾಗ ಇಡೀ ಪ್ರಪಂಚಾದ್ಯಂತ ಎಲ್ಲ ಕಡೆ ಇದ್ದರೆ ಅದರಲ್ಲೂ ಭಾರತದಲ್ಲಂತೂ ಕಂಡೂ ಕೇಳಿ ಇರದಂಥ ಹಿಂದೂಗಳು ಎಲ್ಲ ಕಡೆಯೂ ಹಳ್ಳಿಗಳು ಮುಂಚೆ ಬರೀ ಪಟ್ಟಣಗಳಲ್ಲಿ ನಿಂತಿತ್ತು, ಇವಾಗ ಹಳ್ಳಿಗಳು ಸಹ ತಳಿರು ತೋರಣಗಳಿಂದ ಕಟ್ಟಿದ್ರು. ಕೇಸರಿ ಧ್ವಜಗಳಲ್ಲಿ ನೋಡ್ತೀವಿ, ಕೇಸರಿ ತೋರಣಗಳು ನೋಡ್ಕೊಳ್ತೀವಿ. ಇಡೀ ಅವತ್ತಿನ ದಿವಸ ಮನೆ ಮುಂದೆಗಡೆ ರಂಗೋಲಿ ಹಾಕಿ ತುಂಬ ಅದ್ಭುತವಾಗಿ ಮಾಡಿದ್ರು. ಎಲ್ಲ ನಡೆದ ಮೇಲೆ ಸಂಜೆ ಬಹುತೇಕ ಮಾಧ್ಯಮಗಳಲ್ಲಿ ಏನು ಡಿಬೇಟ್ ನಡೆಯುತ್ತೆ ಆವಾಗ ಎಲ್ಲರ ಮಾತು ಒಂದೇ ಆಗಿತ್ತು. ನರೇಂದ್ರ ಮೋದಿಯವರು ಈಗಾಗಲೇ ಚುನಾವಣೆಯಲ್ಲಿ 70% ಭಾಗ ಗೆದ್ದುಬಿಟ್ಟಿದ್ದಾರೆ. ಇದು ಒಂದೇ ಸಾಕು ಅವರಿಗೆ ಬಹುಮತ ತಗೊಳ್ಳೋಕ್ಕೆ. ಇನ್ನು ಮುಂದೆ ಅವರೇನು ನಡೆಸ್ತಾರೆ ಅದೆಲ್ಲನೂ ಅದಕ್ಕಿಂತ ಜಾಸ್ತಿನೇ ಬರುತ್ತೆ. ಅಂದರೆ ಹೋದ ಸತಿ ಏನು ತೊಗೊಂಡಿದ್ರು ಅದಕ್ಕೆ ಈಗಾಗಲೇ ಬರೀ ಈ ರಾಮ ಮಂದಿರ ಒಂದು ಕಟ್ಟಿರೋದ್ರಿಂದನೇ ಅವರಿಗೆಲ್ಲ ಬಂದ್ಬಿಟ್ಟಿದೆ ಅಂತ ಹೇಳಿದ್ರು. ಬಹುಶಃ ನಮ್ಮ ಹಿರಿಯರು ಒಂದು ಮಾತು ಹೇಳ್ತಾರೆ, ಅತಿಯಾದರೆ ಅಮೃತವೂ ವಿಷ ಅಂತ ಹೇಳ್ತಾರೆ. ಇದೇ ರೀತಿ ವಾಜಪೇಯಿಯವರ ಕಾಲದಲ್ಲೂ ಆಗಿತ್ತು. ವಾಜಪೇಯಿಯವರು ಸುಮಾರು 4.5 ವರ್ಷಗಳ ಕಾಲ ಅತ್ಯದ್ಭುತವಾದ ಆಡಳಿತ ನಡೆದಿದ್ದಂಥ ಇಂಡಿಯಾ ಶೈನಿಂಗ್ ಅಂತ, ಅಂದರೆ ಇಂಡಿಯಾ ಪ್ರಕಾಶಿಸುತ್ತದೆ ಅಂತ ಅವಧಿಯ ಪೂರ್ವವಾಗಿ ಅಂದರೆ 6 ತಿಂಗಳ ಮುಂಚೆನೇ ಚುನಾವಣೆಗೆ ಹೋಗಿದ್ದರು. ಆದರೆ ದುರದೃಷ್ಟವಶಾತ್ ಅತ್ಯಂತ ಒಳ್ಳೆಯ ಆಡಳಿತ ಕೊಟ್ಟಿದ್ದರು, ಅಷ್ಟೇ ದಕ್ಷ ಆಡಳಿತ ಕೊಟ್ಟಿದ್ದರು, ಮತ್ತೊಮ್ಮೆ ಅವ್ರನ್ನ ಗೆಲ್ಲಿಸಲಿಲ್ಲ. ಇದು ಎಲ್ಲಿ ಆಗತ್ತೋ ಅಂತ ಎಲ್ಲ ಭಾರತೀಯರಿಗೆ ಒಂದು ಕಡೆ ಅಳಕಿದ್ರು. ಇಲ್ಲ ಬಿಡು, ಈ ಸತಿ ನರೇಂದ್ರ ಮೋದಿ ಇದ್ದಾರೆ, ಅವತ್ತಿನ ದಿವಸ ವಾಜಪೇಯಿ ಎಲ್ಲ ಇದು ಮೋದಿ, ಅಬ್ ಕಿ ಬಾರ್ ಮೋದಿ ಸರ್ಕಾರ ಅಂತ ಹೇಳಿದ್ರೆ ಕನ್ನಡದಲ್ಲಿ ಏನು ಹೇಳ್ತಿದ್ರು ಅಂತ ಹೇಳಿದ್ರೆ ಮೋದಿ ಮತ್ತೊಮ್ಮೆ, ಮೋದಿ ಮಗದೊಮ್ಮೆ ಅಂತ ಹೇಳ್ಕೊಂಬಂದರು. ಎಲ್ಲ ಕಡೆಯೂ ಮೋದಿ 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 ಮೋದಿಯವರ ಮೋಡಿ ಇಡೀ ಭಾರತಾದ್ಯಂತ ಆಯಿತು. ಅದಕ್ಕೆ ತಕ್ಕಂತೆ ಸ್ಪಂದಿಸಿದಂಥ ಮೋದಿಯವರು ಸಹ ಎಲ್ಲ ಕಡೆಯೂ ಸುಮಾರು 240ಕ್ಕೂ ಹೆಚ್ಚು ರ್ಯಾಲಿಗಳನ್ನ ಮಾಡಿದ್ರು. 240ಕ್ಕೂ ಅಂದರೆ ಸುಮಾರು 240 ರ್ಯಾಲಿಗಳು, ಅದಕ್ಕೆ ರ್ಯಾಲಿಗಳಲ್ಲಿ ಭಾಷಣಗಳು, ಅಂದರೆ ದಿವಸಕ್ಕೆ 3-4 ದಣಿವೇ ಅರಿಯದಂತೆ ಒಂದು ಸತಿ ಚುನಾವಣೆ ಆರಂಭವಾಗಿಂದ ಭಾರತದ ಇಡೀ ಉದ್ದಗಲ ಅಂದರೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಈ ಕಡೆ ಅಟಕ್ಕಿಂದ ಕಟ್ಟಕ್ವರೆಗೂ ಎಲ್ಲ ಕಡೆಯೂ ಮೋದಿಯವರು ಎಲ್ಲ ಕಡೆಯೂ ತಾನೊಬ್ಬನೇ ನಿಂತಿದ್ದೀನಿ ಅನ್ನೋ ಹಾಗೆ ಪ್ರಚಾರ ಮಾಡ್ಕೊಂಡು ಬಂದರು. ಎಲ್ಲ ಕಡೆ ಪ್ರಚಾರ ಮಾಡಬೇಕಿದ್ರೆ ಒಂದು ಘೋಷಣೆ ಮಾಡಿದ್ರು, ಅಬ್ ಕಿ ಬಾರ್ 400 ಪಾರ್ ಅಂದರು. ಅವ್ರು ಹೇಳಿದಲ್ಲಿ ತಪ್ಪಿರಲಿಲ್ಲ. ಯಾಕೆಂತೇಳಿದ್ರೆ 2014ನೇ ಇಸ್ವಿಲಿ ಅವರೇನು ಎಲೆಕ್ಷನ್ ಮೊದಲನೇ ಚುನಾವಣೆ ಬಂದಾಗ ಅವಾಗ ಹೇಳಿದರು ಅಬ್ ಕಿ ಬಾರ್ ಬಹುಮತ್ ಕಿ ಸರ್ಕಾರ ಅಂತ ಹೇಳಿದರು. ಅಂದರೆ ನಮಗೆ 272 ಕೊಡಿ ಬಹುಮತ ಬರಬೇಕು ಅಂತ ಹೇಳಿದರು. ಖಂಡಿತವಾಗ್ಲೂ ಜನ ಅದನ್ನು ಆಧರಿಸಿದ್ರು. BJPಗೆ ಕೇವಲ ನೀವು ಕೇಳಿದ್ರಿ 272 ಕೇಳಿದ್ರಿ, ತಗೊಳ್ಳಿ ಅಂತ 290ಕ್ಕೂ ಹೆಚ್ಚು ಸೀಟನ್ನು ಕೊಟ್ಟಿದ್ದರು. ಎರಡನೇ ಸತಿ ಅವರು 2019ರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಏನು ಮಾಡಿದ್ರು, ಅದಕ್ಕಿಂತ ಸ್ವಲ್ಪ ಹೋಗಿ ಅಬ್ ಕಿ ಬಾರ್ 300 ಪಾರ್ ಅಂತ ಹೇಳಿದ್ರು. ಜನ ಅದಕ್ಕೂ ಮನ್ನಣೆ ಹಾಕಿದ್ರು. 300 ಪಾರ್ ಅಲ್ಲ, ನೀವು 300 ಕೇಳಿದ್ವಿ, ಅದಕ್ಕಿಂತ 3 ಹೆಚ್ಚು ಜಾಸ್ತಿ ಕೊಡ್ತೀವಿ ಅಂಥೇಳಿ 303 ಕೊಟ್ಟಿದ್ದರು. ಸುಮಾರು 260 NDA ಅಲೈನ್ಸ್ ಕೊಟ್ಟಿದ್ದರು. ಸೊ ಹಾಗಾಗಿ ಅವ್ರಿಗೆ ಆಗಲೇ 2 ಸತಿ, ಒಂದು ಸತಿ 270 ಕೇಳಿದಾಗಲೇ 230 ಕೊಟ್ಟಿದ್ದರು ಅಲಯನ್ಸ್ಗೆ, 300 ಅಂತ ಕೇಳಿದಾಗಲೇ 350-360 ಕೊಟ್ಟಿದ್ದರು. ಹಾಗಾಗಿ ಅವರ ಉತ್ಸಾಹ ಮತ್ತು ರಾಮ ಮಂದಿರ ಆಗಿತ್ತು. ಅವರ ಉತ್ಸಾಹ ಎಲ್ಲಿತ್ತು ಅಂತ ಹೇಳಿದ್ರೆ ಈ ಸತಿ ನಿಶ್ಚಯವಾಗ್ಲೂ ನಾವು 400 ಗಡಿ ದಾಟ್ತೀವಿ. ಆದರೆ ಒಂದು ಅಂತ ಹೇಳಿದ್ರೆ ಅವರು NDAಗೆ 400 ಅಂತ ಹೇಳಿದರು, ಎಲ್ಲೂ BJPಗೆ 400 ಅಂತ ಹೇಳಿಲ್ಲ. BJP ಸುಮಾರು 350-370 ಬರ್ಬೋದು, ಆದರೆ NDA 400 ಗಡಿ ದಾಟತ್ತೆ ಅಂತ ಹೇಳಿದರು. ಒಂದು ನಾವು ಗಮನಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನರೇಂದ್ರ ಮೋದಿಯವರ ಮೊದಲನೇ ಆಗಲಿ ಎರಡನೇ ಅಧಿಕಾರದಲ್ಲೇ ಆಗಲಿ ಎಂದಿಗೂ ಅವರು
ನಾವು ಇದನ್ನು BJP ಸರ್ಕಾರ ಅಂತ ಕರೀಲಿಲ್ಲ. ಅವರು ಪ್ರತಿಯೊಂದು ಸತಿ ಆದಾಗ್ಲೂ NDA ಸರ್ಕಾರ ಅಂತ ಹೇಳಿದ್ರು. ನಾವು ಪ್ರತಿಯೊಂದು ನಾವು ಗಮನಿಸಬೇಕು ಅಂತ ಹೇಳಿದ್ರೆ ಅವರ ಜೊತೆ ಯಾರು ಬಂದಿದ್ರು, ಅವರ NDA ಒಕ್ಕೂಟದಲ್ಲಿ ಯಾರಿದ್ರು, ಅವರು ಎಲ್ಲರಿಗೂ 1 ಸೀಟ್ ತೊಗೊಂಡಿರಲಿ ಅಥವಾ 2 ಸೀಟ್ ತೊಗೊಂಡಿರಲಿ ಅಥವಾ ಎಷ್ಟೇ ಸೀಟ್ ತೊಗೊಂಡಿದ್ರು ಅವ್ರಿಗೆಲ್ಲರಿಗೂ ಅವರ ಸಂಪುಟದಲ್ಲಿ ಸ್ಥಾನಮಾನ ಕೊಟ್ಟಿದ್ದರು. ಸೊ ಹಾಗಾಗಿ ಅವ್ರು ಪ್ರತಿ ಬಾರಿ ಕೊಡಬೇಕಿದ್ರು, ಅವ್ರು ಪ್ರತಿ ಬಾರಿ ಹೇಳಬೇಕಿದ್ರು ನಮ್ಮದು NDA BJPಗೆ ಸ್ವತಃ BJPಗೇ ಬಹುಮತ ಇದ್ದರೂ ಸಹ ಅದು NDA ಸರ್ಕಾರ ಅಂತಲೇ ಹೇಳ್ತಾ ಇದ್ರು. ಈಗಲೂ ಸಹ ಅವರು ಇಡೀ ಚುನಾವಣೆ ಎಲ್ಲ ಕಡೆ ಪ್ರಚಾರ ಮಾಡೋಕ್ಕೋದಾಗ ನಮಗೆ NDAಗೆ ಮತ ನೀಡಿ ಅಂತಿದ್ರು. ಆದರೆ ತಾನೊಂದು ಬಗೆದರೆ ದೈವ ಒಂದು ಬಗೆದೀತು ಅಂತ ಹೇಳ್ತಾರಲ್ಲ, ಹಾಗೆ ಏನಾಗಿತ್ತು ಅಂತ ಹೇಳಿದ್ರೆ ಇಲ್ಲಿ ಅವರ ವಿರುದ್ಧವಾಗಿ ಇಂಡಿಯಾ ಅಲೈನ್ಸ್ ಅಂತ ಮಾಡಿಕೊಂಡ್ರು. ಅಂದರೆ ಇಂಡಿಯಾ ಅಲೈನ್ಸ್ ಅಂತ ಸುಮಾರು 25ಕ್ಕೂ ಹೆಚ್ಚು ಪಕ್ಷಗಳು ಒಟ್ಟಿಗೆ ಸೇರಿಕೊಂಡು ಆರಂಭದಲ್ಲಿ ತುಂಬ ಚೆನ್ನಾಗಿ ನಡೀತು. ಅದಾದಮೇಲೆ 3ನೇದು 4ನೇದು ಆಗೋಷ್ಟಿಗೆ ಯಾರು ಅವರ ಸಂಯೋಜಕರಿದ್ದರು, ಆ ಇಂಡಿಯಾ ಅಲೈನ್ಸ್ನ ಸಂಯೋಜಕರಿದ್ದಂಥ ನಿತೀಶ್ ಭಾರದ್ವಾಜ್ ಯಾರು ಅವರ ಈ ಇಂಡಿ ಪಕ್ಷದ ಅಥವಾ ಇಂಡಿ ಒಕ್ಕೂಟದ ಸಂಯೋಜಕರಾಗಿದ್ದರಂತಲ್ಲ, ಬಿಹಾರದ ಮುಖ್ಯಮಂತ್ರಿಗಳಾಗಿದ್ದಂಥ ನಿತೀಶ್ ಕುಮಾರ್ ಅವರೇನು ಮಾಡಿದ್ರು ಅಂತ ಹೇಳಿದ್ರೆ ಅಲ್ಲಿಂದ ಹೊರಗಡೆ ಬಂದು ಮತ್ತೆ ಅವರು NDA ತೆಕ್ಕೆಗೆ ಬಿದ್ದರು. ಅಲ್ಲಿಗೆ ಅವ್ರದ್ದು ಮೊದಲನೇದು ವಿಕೆಟ್ ಬಿದ್ದಂಗಾಯಿತು. ಇನ್ನು 2ನೇದು ಅಂತ ಹೇಳಿದ್ರೆ ಮಮತಾ ಬ್ಯಾನರ್ಜಿ ಅವರು ಹೇಳಿದ್ರು, ನಾವು ಈ ಸತಿ ನೀವೆಲ್ಲ ಕಡೆ ಇಂಡಿಯಲ್ಲಿ ಇರ್ತೀವಿ, ಆದರೆ ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ನಾವು ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತೀವಿ ಎಂದರು. ಇನ್ನು ಕೇಜ್ರಿವಾಲು ಸಹ ನಾವು ದೆಹಲಿಲೂ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು. ಕೊನೆಗೆ ದೆಹಲಿಲಿ 10 ಕರೆದವರು ಅಲ್ಲಿ ಸೀಟ್ ಶೇರ್ ಮಾಡಿಕೊಂಡ್ರು, ಆದರೆ ಪಂಜಾಬಲ್ಲಿ ನಾವು ಸಪ್ರೇಟಾಗಿ ಮಾಡ್ತೀವಿ ಅಂತ ಹೇಳಿದ್ರು. ಹೀಗೆ ಎಲ್ಲರೂ ಹೇಳ್ಕೊಳ್ಳೋಕ್ಕೆ ಮಾತ್ರ ಆದರೆ ಪರಸ್ಪರ ಅಂತ ಮಾಡ್ತೀವಿ ಅಂತ ಹೇಳಿದ್ರು. ಅದರಲ್ಲೆಲ್ಲೋ ಕೊನೆಗೂ ಅಷ್ಟೇ, ಇಲ್ಲಿ ಉತ್ತರ ಪ್ರದೇಶದಲ್ಲೂ ಅಷ್ಟೇ ಮೊದಲು ಅಖಿಲೇಶ್ ಯಾದವ್ ಮತ್ತು ಇವರು ಸೀಟುಗಳ ಹೊಂದಾಣಿಕೆಗೆ ಕಿತ್ತಾಡ್ಕೊಂಡು ಇನ್ನೇನು ಆಗೋದೇ ಇಲ್ಲ ಅಂದರು. ಕೊನೆಗೆ ಅವರಿಬ್ಬರು ಸೇರಿಕೊಂಡು ಅಖಿಲೇಶ್ ಯಾದವ್ ಮತ್ತು ಸೈಕಲ್ ಮತ್ತು ಕೈ 2 ಸೇರಿಕೊಳ್ತು. ಹೀಗೆ ಆರಂಭದಿಂದಲೂ NDA ಅವರಿಗೆ ಯಾವುದೇ ರೀತಿಯಾದ ಒಳ್ಳೆಯ ಅಭಿಪ್ರಾಯ ಇರಲಿಲ್ಲ. ಇಷ್ಟೆಲ್ಲ ಇದ್ರೂ ಆದರೂ ಅವ್ರಿಗೊಂದು ದೊಡ್ಡ ಇದು ಏನಂತ ಹೇಳಿದ್ರೆ ಒಂದು ಕಾನ್ಫಿಡೆನ್ಸ್ ಇತ್ತು. ಅಂದರೆ ಅವರ ಒಂದು ಆತ್ಮವಿಶ್ವಾಸ ಎಷ್ಟಪ್ಪ ಆಯಿತು ಅಂತ ಹೇಳಿದ್ರೆ ಈ ಸತಿ ನಾವು ಮೋದಿಯವ್ರನ್ನ 3ನೇ ಬಾರಿ ಅಧಿಕಾರಕ್ಕೆ ಬಿಡೋದಿಲ್ಲ ಅಂತ ಹೇಳಿದರು. ಆದರೆ ಯಾವಾಗ ಹೇಳಿದ್ರು ಎಲ್ಲರೂ ಸಹ ನಗ್ತಾ ಇದ್ದರು. ಇನ್ನು ಚುನಾವಣೆಗಳ ಆರಂಭವಾಯಿತು. ಚುನಾವಣೆ ಆರಂಭವಾದಾಗಲೂ ಅಷ್ಟೇ ಮೊದಲನೆಯ ಹಂತದಲ್ಲಿ ಅಂದರೆ ಇಡೀ ದೇಶದ ಇದೇ ಮೊದಲನೇ ಬಾರಿಗೆ ಸುಮಾರು 7 ಹಂತಗಳಲ್ಲಿ ಚುನಾವಣೆ ಇಟ್ಟರು. ಏಪ್ರಿಲ್ ಮತ್ತು ಮೇ ತಿಂಗಳು ಪೂರ್ತಿ, ಏಪ್ರಿಲಿಂದ ಮಧ್ಯದಿಂದ ಶುರುವಾಗಿ ಮೇ ಸುಮಾರು 45ರಿಂದ 50 ದಿನಗಳ ಕಾಲ ನಡೆದಿದ್ದಂಥ ಸುದೀರ್ಘವಾದ ಇಡೀ ನಮ್ಮ ಇಷ್ಟು ದಿವಸ ನಡೆದಿದ್ದಂಥ ಚುನಾವಣೆಯಲ್ಲಿ ಅತ್ಯಂತ ಸುದೀರ್ಘವಾದ ಚುನಾವಣೆ ಇದಾಗಿತ್ತು. ಮೊದಲನೆಯದರಲ್ಲಿ ಏನು ಮಾಡಿದ್ರು ಅಂತ ಹೇಳಿದ್ರೆ ಕೆಲವೊಂದು ರಾಜ್ಯಗಳಾದಂಥ ಉತ್ತರ ಪ್ರದೇಶ, ಬಿಹಾರ, ಪಶ್ಚಿಮ ಬಂಗಾಳ ಇದೆಲ್ಲನೂ ಡಿವೈಡ್ ಮಾಡ್ಕೊಳ್ತಾ ಬಂದರು. ಯಾಕೆಂದರೆ ಅಲ್ಲಿ ಚುನಾವಣೆ ನಡೆಸೋದೇ ಕಷ್ಟ ಅಂತ ಅದನ್ನು 7 ಹಂತಗಳನ್ನು ಮಾಡಿ ಬೇರೆ ಕಡೆ ಅಂತ ಮಾಡ್ಕೊಂಡ್ಬಂದರು. ಮೊದಲನೇ ಹಂತದಲ್ಲಿ ತಮಿಳುನಾಡು ಆಗೋಯಿತು, 2ನೇ ಹಂತದಲ್ಲಿ ಕರ್ನಾಟಕದ ಮೊದಲನೆಯ ಭಾಗ ಮತ್ತು ಕೇರಳ ಆಯಿತು. ಇನ್ನು 3ನೇ ಹಂತದಲ್ಲಿ ಕರ್ನಾಟಕದ 2ನೇ ಭಾಗ ಮತ್ತು 4ನೇ ಹಂತದಲ್ಲಿ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಆಯಿತು. ಹೀಗಾಗಿ ಅದಾದಮೇಲೆ ಉತ್ತರ ಭಾರತದ ಕಡೆ ಹೋಯಿತು. ಒಟ್ಟಿನಲ್ಲಿ ಮೊದಲನೇ 3ರಿಂದ 4 ದಕ್ಷಿಣ ಭಾರತದ ಅಷ್ಟೂ ರಾಜ್ಯಗಳ ಚುನಾವಣೆ ನಡೆದೋಗಿತ್ತು. ಆಗಲೇ ಈ ಚುನಾವಣೆಯಲ್ಲಿ ಎಷ್ಟೆಷ್ಟಪ್ಪ ಬಂತು ಅಂತ ಹೇಳಿದ್ರೆ ಎಲ್ಲರೂ ಅಭಿವೃದ್ಧಿ ರಾಜಕೀಯಕ್ಕಿಂತ ಎಲ್ಲರೂ ಜಾತಿ ರಾಜಕಾರಣಕ್ಕೆ ಒತ್ತು ಕೊಟ್ಟರು ಅಂತ ಹೇಳಿದ್ರು ತಪ್ಪಾಗಲಾರದು. ಯಾಕೆ ಅಂತ ಹೇಳಿದ್ರೆ ಜಾತಿ ರಾಜಕಾರಣ ಅಂತ ಹೇಳಿದ್ರೆ ಮೊದಲನೇದಾಗಿ ಕಾಂಗ್ರೆಸ್ ಅವ್ರು ಏನು ಮಾಡ್ತು ಅಂತ ಹೇಳಿದ್ರೆ ಅವರು ಜನಗಳನ್ನ ಹೇಗಾದರೂ ಅವ್ರಿಗೆ ಗೊತ್ತಿತ್ತು, ಅಬ್ಕಿ ಬಾರ್ 400 ಪಾರ್ ಅಂತ ಹೇಳಿದ್ರೆ ಎಲ್ಲರೂ ಅವರಿಗೆ ಓಟ್ ಹಾಕ್ಬಿಡ್ತಾರೆ, ಹೇಗಾದರೂ ಮಾಡಿ ಇವ್ರನ್ನ ತಡಿಬೇಕಲ್ಲ ಅಂತ ಹೇಳಿ ಮಾಡಿದ್ರು. ಅವ್ರು ಒಂದು ಹೇಳಿದ್ರು, ದಯವಿಟ್ಟು ನೀವು 400 ಕೊಡಬೇಡಿ, 400 ಕೊಟ್ಟರೆ ಅವರು ಸಂವಿಧಾನ ಬದಲಾಯಿಸ್ಬಿಡ್ತಾರೆ, ಸಂವಿಧಾನ ಬದಲಾಯಿಸ್ಬಿಟ್ಟು ಅಲ್ಪಸಂಖ್ಯಾತರಿಗಿತ್ತು ಇದೆಲ್ಲ ಅವ್ರನ್ನ ಕತ್ತರಿಸಾಕ್ತಾರೆ, ಹಾಗಾಗಿ ಕೊಡಬೇಡಿ ಅಂತ ಒಂದು ನರೇಷನ್ ಶುರು ಮಾಡ್ಕೊಳ್ತಾ ಬಂದರು. ಮತ್ತು ಇನ್ನೊಂದೇನಂತ ಹೇಳಿದ್ರೆ ಇವರು ಕೊಟ್ಟರೆ ಇವರು ಬಡವರ ಪರ ಇಲ್ಲ, ಇವರು ಯಾವಾಗ್ಲೂ ಸಾಹುಕಾರರ ಪರ, ಅಂಬಾನಿ ಅದಾನಿ ಪರ ಅಂತ ಹೇಳ್ತಾ ಶುರು ಮಾಡ್ತು. ಆದರೆ ದುರಾದೃಷ್ಟವಶಾತ್ ಅಂತ ಹೇಳಿದ್ರೆ BJPಯವರು ಗೆಲ್ಲುತ್ತೀವಿ ಅನ್ನೋ 400 ಅಬ್ಕಿ ಬಾರ್ 400 ಪಾರ್ ಅನ್ನೋದು ಅವ್ರ ತಲೆ ಮೇಲೆ ಕೂತ್ಕೊಂಡ್ಬಿಟ್ಟಿತ್ತು ಅಂತ ಹೇಳಿದ್ರೆ 70ನೇ ಇಸ್ವಿಲಿ ಇಂದಿರಾ ಗಾಂಧಿ ಅವ್ರು ಹೇಳಿದ್ರಲ್ಲ, ಯಾರು ಬೇಕಿದ್ರು ನನ್ನ ಕಾಂಗ್ರೆಸ್ ಹೆಸರಿನಲ್ಲಿ ಇಂದಿರಾ ಗಾಂಧಿ ನಾಯಕತ್ವದಲ್ಲಿ ಒಂದು ಕತ್ತೆ ನಿಂತರೂ ಗೆಲ್ಲತ್ತೆ ಅಂತ ಅಂದ್ಕೊಂಡಿದ್ರಲ್ಲ, ಅದೇ ರೀತಿ ಈ ಸತಿ ಮೋದಿ ಅವರ ಮೋಡಿಯಲ್ಲಿ ಯಾರೇ ನಿಂತರೂ ಗೆಲ್ತಾರೆ, ಹೇಗಾದರೂ ಗೆಲ್ತಾರೆ ಅನ್ನೋ ಅವರ ಮನಸ್ಸಿನಲ್ಲಿ ಇದ್ದಿದ್ದರಿಂದ ಅವರೇನು ಮಾಡಿದ್ರು ಅಂತ ಹೇಳಿದ್ರೆ ಇವರು ಏನೇ ಹೇಳ್ಕೊಂಡ್ರು ಅದನ್ನು ಬಿಟ್ಟುಬಿಟ್ರು. ಆದರೂ ಪ್ರಧಾನಮಂತ್ರಿಗಳಿಗೆ ಏನೋ ಒಂದು ಅಳಕಿತ್ತೇನೋ ಅದಕ್ಕೋಸ್ಕರ ಏನು ಮಾಡಿದ್ರೆ 2ನೇದು 3ನೇದಲ್ಲಿ ಅವ್ರು ಏನಿತ್ತು ಇನ್ನೊಂದು ಹೇಳಿದರು. ಅವರು ರಾಹುಲ್ ಗಾಂಧಿ ಒಂದು ದೊಡ್ಡದಾದ ಒಂದು ಪ್ರಮಾದವನ್ನೇ ಮಾಡ್ಕೊಂಡಿದ್ರು. ಅದೇನಂತ ಹೇಳಿದ್ರೆ ನಮ್ಮ ಸರ್ಕಾರ ಬಂದ ಮೇಲೆ ಆಸ್ತಿಯನ್ನೆಲ್ಲ ತೆರಿಗೆಯನ್ನೆಲ್ಲ ನಾವು ಎಕ್ಸ್ರೇ ಮಾಡ್ತೀವಿ, ಯಾರ ಹತ್ರ ಜಾಸ್ತಿ ಇರುತ್ತೋ ಅದನ್ನೆಲ್ಲ ಕಡಿಮೆ ಇರೋರು ಕೊಡ್ತೀವಿ ಅಂತ ಹೇಳಿದರು. ಅದೊಂದು ದೊಡ್ಡದ ಆಗತ್ತೆ ಅಂದ್ಕೊಂಡಿದ್ರು. ಅದೇ ಪ್ರಧಾನಿಯವ್ರನ್ನ ಬಿಟ್ಟರೆ ಬೇರೆ ಯಾರೂ ಹೇಳಿಲ್ಲ. ಹಾಗಾಗಿ ಅದು ಅಲ್ಲೇ ತಣ್ಣಗಾಗೋಯಿತು.
ಅದಾದಮೇಲೆ ಅವರ ಸ್ಯಾಮ್ ಪಿತ್ರೋಡ ಅವರು ಸಹ ಅಲ್ಲಿ ಏನಂತ ಹೇಳಿದ್ರೆ ಟ್ಯಾಕ್ಸ್ ಇತ್ತಲ್ಲ, ಪಿತ್ರಾರ್ಜಿತ ಆಸ್ತಿ ಇತ್ತಲ್ಲ, ಪಿತ್ರಾರ್ಜಿತ ಆಸ್ತಿಯಲ್ಲಿ ಪೂರ್ತಿ ಅದು ಮಕ್ಕಳಿಗೆ ಬರೋದಿಲ್ಲ, ಅದರಲ್ಲಿ ಈ ಅಮೆರಿಕದಲ್ಲಿ ಏನಿದೆಯಲ್ಲ ಆ ಥರ ಟ್ಯಾಕ್ಸ್ ತರಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ಅವ್ರದ್ದು ಅಲ್ಲಿಗೆ ತಣ್ಣಗಾಗೋಯಿತು. ಇದೆಲ್ಲ ನೋಡ್ತಿದ್ದಾಗ ಎಲ್ಲರಿಗೂ ಅನಿಸ್ತಿತ್ತು ಅಂದರೆ ಇಲ್ಲ, ಈ ಸತಿ ಕಾಂಗ್ರೆಸ್ ಹೋದ ಸತಿ ಏನಾದರೂ ಒಂದು 50 ತೊಗೊಂಡಿತ್ತು, ಈ ಸತಿ ಅಷ್ಟು ಬರೋದಿಲ್ಲ ಅಂತ ಅಂದ್ಕೊಂಡಿದ್ರು. ಆದರೆ ಹಂತವಾಗಿ ಚುನಾವಣೆಗಳು ನಡೀತಾ ಇರಬೇಕಿದ್ರೆ ಭಾರತದಲ್ಲಿ ಈ ಸತಿ ಭಾರತದಲ್ಲಿ ಮಾತ್ರ ಚುನಾವಣೆ ನಡೆದು ಭಾರತೀಯರು ಮಾತ್ರ ಎಲೆಕ್ಷನ್ನಲ್ಲಿ ಪರ ವಿರೋಧ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪು. ಒಂದು ಅಂತ ಹೇಳಿದ್ರೆ ಈ ಸತಿ ಭಾರತದಲ್ಲಿ BJPನ ಸೋಲಿಸಬೇಕು ಅನ್ನೋದಕ್ಕೆ ಸುಮಾರು ರಾಷ್ಟ್ರಗಳು ಕಾಯ್ದುಕೊಂಡು ಕೂತಿದ್ರು. ಅದರಲ್ಲಿ ಅಮೇರಿಕಾ, ಇಂಗ್ಲೆಂಡ್, ಚೀನಾ, ಪಾಕಿಸ್ತಾನ, ಈ ಥರದ್ದು ಎಲ್ಲ ರಾಜ್ಯಗಳು ಇತ್ತು, ಎಲ್ಲ ರಾಷ್ಟ್ರಗಳು ನಮ್ಮ ವಿರುದ್ಧವಾಗೇ ಇತ್ತು. ಇಷ್ಟು ಅಲ್ದಲೇ ಇತ್ತೀಚೆಗೊಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಅದ್ರಲ್ಲಿ ಹೇಳ್ಕೊಂಡಂಗೆ ಅಂತ ಹೇಳಿದ್ರೆ ಅಮೆರಿಕಾದಲ್ಲಿ ಹಿಂದೆ ಟ್ರಂಪ್ ಸಮಯದಲ್ಲಿ ರಷ್ಯಾದವರು ಕೃತಕ ಬುದ್ಧಿಮತ್ತೆಯಿಂದ ಮಾಡ್ಕೊಂಡು ಮಾಡಿದ್ರು ಅಂತ ಹೇಳಿದರು. ಅದೇ ರೀತಿ ಈ ಸತಿನೂ ಅಷ್ಟೇ AI ಯೂಸ್ ಮಾಡಿಕೊಂಡು ಎಲ್ಲ ಸಾಮಾಜಿಕ ಜಾಲತಾಣಗಳನ್ನು BJPಯ ವಿರುದ್ಧನೇ ಮಾತಾಡುವಂಥ ಒಂದು ಪ್ರೊಪಗೆಂಡ ಇಟ್ಕೊಂಡ್ರು. ಮತ್ತು ಧ್ರುವ್ ರಾಠಿ ಅಂತ ಒಬ್ಬ ಏನಿದ್ದಾನೆ ಆತ ಅಂತೂ ಹೇಳ್ತಾ ಶುರು ಮಾಡ್ದ. ಅದ್ರ ಜೊತೆಗೆ ನಮ್ಮ ಜಸ್ಟ್ ಆಸ್ಕಿಂಗ್ ಅಂದ್ಕೊಂಡು ಪ್ರಕಾಶ್ ರೈ, ಅದಾದಮೇಲೆ ಈ ನಮ್ಮ ಕನ್ನಡದ ಕಿಶೋರ್, ಈ ಥರದವರೆಲ್ಲ ಒಂದಷ್ಟು ಸ್ವಘೋಷಿತ ಬುದ್ಧಿಜೀವಿಗಳು ಸಹ ಎಲ್ಲ ಬಂದ ಕಡೆ ಎಲ್ಲ ಹೇಳ್ಕೊಳ್ತಾ ಬಂದರು. ಸೊ ನರೇಟಿವ್ ಬಿಲ್ಡ್ ಮಾಡ್ಕೊಳ್ತಾ ಬಂದರು. ಇಷ್ಟು ಏನೇ ಬಿಲ್ಡ್ ಮಾಡಿದ್ರು ಆನೆ ನಡೆದಿದ್ದೇ ಹಾದಿ ಅಂದ್ಕೊಂಡು ಮೋದಿಯವ್ರ ಪಾಡಿಗೆ ಅವ್ರು ಹೋಗ್ತಾ ಬಂತ ಹೇಳಿದ್ರು. ಅವ್ರು ಹೋಗಿ ಒಟ್ಟು 7ನೇ ಹಂತದ ಚುನಾವಣೆ ನಡೀತಾ ಇದೆ ಅನ್ನೋ ದಿವಸ, ಅವತ್ತಿನ ದಿವಸ ವಾರಾಣಸಿಯಲ್ಲಿ ಚುನಾವಣೆ ಇತ್ತು. ಅದ್ರ ಹಿಂದಿನ ದಿವಸ ಬಂದವರು ಕನ್ಯಾಕುಮಾರಿಯಲ್ಲಿ ವಿವೇಕಾನಂದರು ಕೂತ್ಕೊಂಡಲ್ಲಿ ತಪಸ್ಸು ಮಾಡಿದಂಥ ಅಂಥ ಜಾಗದಲ್ಲಿ ಇಲ್ಲಿ ಬಂದು ತಪಸ್ಸಲ್ಲಿ ಧ್ಯಾನ ಕೂತ್ಕೊಂಡ್ರು. ಸುಮಾರು 1-1.5 ದಿವಸಗಳ ಕಾಲ ಧ್ಯಾನ ಮಾಡಿ ಅಲ್ಲಿಂದ ಎಲ್ಲ ಚುನಾವಣೆ ಎಲ್ಲ ಮುಗಿದ ಮೇಲೆ ಅಲ್ಲಿಂದ ಎಲ್ಲರಿಗೂ ಒಂದು ಪತ್ರ ಬರೆದ್ರು. ನಿಮ್ಮೆಲ್ಲರ ಆಶೀರ್ವಾದದಿಂದ ಇಡೀ ಭಾರತ ಸುತ್ತಿದ್ದೀನಿ, ನಿಮ್ಮ ಆಶೀರ್ವಾದ ಮೇಲೆ ಇದೆ ಅಂದ್ಕೊಂಡು ಬಂದರು. ಅಲ್ಲಿಂದ ಸೀದವರು ದೆಹಲಿಗೆ ಹೋಗಿ ಏನು ಮಾಡಿದ್ರಪ್ಪ ಅಂತ ಹೇಳಿದ್ರೆ ಮುಂದಿನ ಸಂಪುಟ ರಚನೆ ಹೇಗೆ ಮಾಡಬೇಕು, ಮುಂದಿನ 100 ದಿನಗಳಲ್ಲಿ ಯಾವ್ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದನ್ನು ಅವರು ನೀಲನಕ್ಷೆ ತಯಾರಿಸ್ಕೊಳ್ತಾ ಇದ್ದರು. ಎಲ್ಲರಿಗೂ ಜೂನ್ 1ನೇ ತಾರೀಕು ಚುನಾವಣೆ ಮುಗಿದಿತ್ತು. 2ನೇ ತಾರೀಕು 3ನೇ ತಾರೀಕು ಅಂತಷ್ಟರೊಳಗೆ ಚುನಾವಣೆ ಮುಗಿದಿದ ತಕ್ಷಣ ಮತ್ತೊಮ್ಮೆ ಎಲ್ಲ ಕಡೆಯೂ ಚುನಾವಣೆಯ ಎಕ್ಸಿಟ್ ಪೋಲ್ ಬಂತು. ಎಕ್ಸಿಟ್ ಪೋಲ್ ನೋಡಿದಾಗ ಮತ್ತೊಮ್ಮೆ ಆಶ್ಚರ್ಯಕರ ಅಂತ ಹೇಳಿದ್ರೆ, ಏನು BJP ಹೇಳ್ತಿತ್ತು ಅಬ್ ಕಿ ಬಾರ್ 400 ಪಾರ್ ಅಂತ, ಆ ಥರ ಬಹುತೇಕ ಎಲ್ಲ ಮಾಧ್ಯಮಗಳು ಸಹ ಕನಿಷ್ಠ ಅಂದರೆ 325ರಿಂದ 300 ಬರುತ್ತೆ, 325ರಿಂದ 330 ಬರುತ್ತೆ, ಅದು ಗರಿಷ್ಠ ಅಂತ ಹೇಳಿದ್ರೆ 400-420ವರೆಗೂ ಬರುತ್ತೆ ಅಂತ ಹೇಳಿದಾಗ ಇಡೀ ದೇಶದಲ್ಲಿ ಎಲ್ಲರೂ ರಾಮ ಮಂದಿರ ಕಟ್ಟಿದ್ದ ಕಲ್ಲು ಬಂತು ಅಂತ ಹೇಳ್ಕೊಳ್ತಾ ಬಂದರೆ ಷೇರು ಮಾರುಕಟ್ಟೆನೂ ಸಹ ಅತ್ಯಂತ ವೇಗವಾಗಿ ಬಂತು, ಎತ್ತರ ಬಂತು, ಒಳ್ಳೆಯ ಷೇರು ಮಾರ್ಕೆಟೆಲ್ಲ ಆಯಿತು. ಆದರೆ 4ನೇ ತಾರೀಕು 8 ಗಂಟೆ ಆರಂಭ ಆಗಿದ ತಕ್ಷಣ ಆರಂಭದಲ್ಲಿ ಒಂದಷ್ಟು ಮುನ್ನಡೆಗೆ ಬೀಳ್ತು ಅಂತ ಹೇಳಿದ್ರೆ, ಅದಾದಮೇಲೆ ನಿಧಾನವಾಗಿ ನೋಡ್ತಾ ಹೋಯ್ತು ಅಂತ ಹೇಳಿದ್ರೆ ಮಧ್ಯಾಹ್ನ ಒಂದು 12 ಅಥವಾ 1 ಗಂಟೆ ಅಷ್ಟೊತ್ತಿಗೆ ಸಂಪೂರ್ಣ ಚಿತ್ರಣ ಬದಲಾಗೋಯಿತು. ಏನು ಅಬ್ ಕಿ ಬಾರ್ 400 ಪಾರ್ ಅಂತಿದ್ದಂಥ BJPಯವರು 400ರಲ್ಲಿ ಹೋದ ಸತಿ ಕಳೆದಿದ್ದಂಥ 303 ಸಹ ದಾಟಲಿಲ್ಲ. ಕೊನೆಗೆ ಅಂತಿಮವಾಗಿ ಅವ್ರು ನಿಂತ್ಕೊಂಡ್ರು ಅಂತ ಹೇಳಿದ್ರೆ BJP 241ಕ್ಕೆ ನಿಂತ್ಕೊಳ್ತು. ಕಾಂಗ್ರೆಸ್ನವರು ಅಂದರೆ ಸುಮಾರು 303 ಅಂತ ಹೇಳಿದ್ರೆ ಒಂದು 62 ಸೀಟ್ಗಳನ್ನು ಕಳ್ಕೊಂಡ್ರು ಅವರು. ಕಾಂಗ್ರೆಸ್ನವರು ಕಳೆದ ಬಾರಿ 50 ಇದ್ದರು, ಈ ಸತಿ ಅದನ್ನು 2ರಷ್ಟು ಅಂತ ಹೇಳಿದ್ರೆ 99 ಗಳಿಸ್ಕೊಂಡ್ರು. ಅಂದರೆ ಇಂಡಿಯಾ ಅಲೈನ್ಸ್ ಅವರು ಎಲ್ಲರೂ ಸೇರಿಕೊಂಡು ಒಟ್ಟವರು 233 ಬಂದರೆ NDA ಅಲೈನ್ಸ್ ಅವರು 293 ತೊಗೊಂಡ್ರು. ಒಂದು ಅರ್ಥ ಆಗಬೇಕಿಲ್ಲಿ ಬಹುಶಃ. ಆದರೆ ಒಂದು ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ, ಪರೀಕ್ಷೆಯಲ್ಲಿ ಒಬ್ಬ ಹುಡುಗ ಇರ್ತಾನೆ, ಅವನು ಯಾವಾಗಲೂ ರ್ಯಾಂಕ್ ಬರ್ತಿರ್ತಾನೆ ಅಂತ ಹೇಳಿದ್ರೆ ಈ ಸತಿ ಅಂತಾರೆ ಒಂದು ಸತಿ ಅವನು ರ್ಯಾಂಕ್ ಬರೋದಿಲ್ಲ, ಆದರೆ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗ್ತಾನೆ, ಅವನಿಗೆ ಬೇಜಾರು. ಆದರೆ ಇನ್ನೊಬ್ಬ ಹುಡುಗ ಅವನು ಯಾವಾಗಲೂ ಫೇಲ್ ಆಗ್ತಿರ್ತಾನೆ, ಅವನು ಜಸ್ಟ್ ಪಾಸ್ ಆಗಿಬಿಡ್ತಾನೆ, ಆದರೂ ಅವನಿಗೆ ಹರ್ಷೋದ್ಗಾರ. ಅಂತಹ ಪರಿಸ್ಥಿತಿ ಇಲ್ಲೂ ಸಹ ಉಳಿತು. ಇಡೀ ದೇಶದಲ್ಲಿ NDA ಅಲೈನ್ಸ್ ಅಂದರೆ NDA ಒಕ್ಕೂಟಕ್ಕೆ 293, ನಮಗೆ ಬೇಕಾಗಿದ್ದು ಎಷ್ಟು ಅಂತ ಹೇಳಿದ್ರೆ ಒಂದು ಬಹುಮತ ಬರೋದಕ್ಕೆ 272 ಬೇಕಾಗಿತ್ತು. ಅದಕ್ಕಿಂತ 21 ಜಾಸ್ತಿನೇ ಬಂದಿದ್ರೂ ಸಹ ಇಡೀ ದೇಶದಲ್ಲಿ ಒಂಥರ ಸೂತಕದ ವಾತಾವರಣ. ಅಂದರೆ BJP ಬೆಂಬಲಿತಂಥ ಎಲ್ಲ ಇದರಲ್ಲೂ ಸೂತಕದ ವಾತಾವರಣ ಇದ್ದರೆ, ಅದೇ ಕಾಂಗ್ರೆಸ್ನಲ್ಲಿ ಮಾತ್ರ ಅದು ಇಂಡಿಯಾ ಅಲೈನ್ಸಲ್ಲಿ 233 ತೊಗೊಂಡಿದ್ದರು. ಒಂದು ಯೋಚನೆ ಮಾಡಿ, 233 ಅಂತ ಹೇಳಿದ್ರೆ ಅದರಲ್ಲಿ ಸುಮಾರು 25 ಪಕ್ಷಗಳು ಸೇರಿಕೊಂಡು 230 ತೊಗೊಂಡಿದ್ದಾರೆ. BJP ಒಂದೇ 241 ತೊಗೊಂಡಿದೆ. ಅಂದರೆ 233ಕ್ಕಿಂತ 241 ಅಂತ ಹೇಳಿದ್ರೆ ಸುಮಾರು 8 ಸೀಟ್ಗಳು ಜಾಸ್ತಿ ಇದೆ. ಆದರೂ ಸಹ ಈ ಕಾಂಗ್ರೆಸ್ನವರು ಏನು ಹೇಳ್ತಾ ಇತ್ತು ಅಂತ ಹೇಳಿದ್ರೆ ಮೋದಿಯವರು ಸೋತಿದ್ದಾರೆ,
ಅಂತ ಹೇಳಿದ್ರು. ಅದನ್ನು ಕೇಳಿದಾಗ ಹಾಸ್ಯಾಸ್ಪದ ಅಂತ ಹೇಳೋಕೆಂದರೆ 10 ವರ್ಷ ಅಧಿಕಾರದಿಂದ ಹೊರಗಡೆ ಇದ್ದಂಥವರು ಹೇಗೆ ಏನು ಬೇಕಿದ್ರೂ ಮಾಡ್ತಾರೆ ಅಂತಂದರೆ ಅವ್ರಿಗೆ ಗೊತ್ತಿತ್ತು ತಾವು ಮಾಡಿದಂಥ ಸಾಮ ದಾನ ಬೇಡ ದಂಡ ಅಂತೇನಿದೆ ಎಲ್ಲ ರೀತಿಯದು ಮಾಡಿದಂಥ ಎಲ್ಲವೂ ಸಹ ಫಲಿತಾಂಶ ಎಲ್ಲದೂ ಅಲ್ಲಿ ಒಳ್ಳೆಯ ಫಲಿತಾಂಶ ಕೊಟ್ಟಿದೆ. ಸೊ ಹಾಗಾಗಿ ಮತ್ತೊಮ್ಮೆ BJP ತನ್ನ ಸ್ವಂತ ಬಲದ ಮೇಲೆ ಅಧಿಕಾರ ರಚನೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತು. ಸೊ ಹಾಗಾಗಿ ಒಟ್ಟು ಸಾರಾಂಶ ಹೇಳಬೇಕು ಅಂತ ಹೇಳಿದ್ರೆ ಈ ಚುನಾವಣೆ ಫಲಿತಾಂಶದನ್ನು ನಾವು ಒಂದು ನೋಡಬೇಕು ಅಂತ ಹೇಳಿದ್ರೆ ಇದರಲ್ಲಿ ಸ್ಪಷ್ಟವಾಗಿ ಇದರಲ್ಲಿ ಹಿಂದೂ ಮತ್ತು ಮುಸಲ್ಮಾನ್ ಅಂತಲೇ ನಡೆದಿದೆ. ಯಾಕೆಂತ ಹೇಳಿದ್ರೆ ಇಡೀ ದೇಶದಲ್ಲಿ ನೋಡ್ಕೊಳ್ತಾ ಬಂತಂದರೆ ಎಲ್ಲ ಕಡೆಯೂ ಮುಸಲ್ಮಾನರು ಒಗ್ಗಟ್ಟಾಗಿ ಇಂಡಿ ಅಲೈನ್ಸ್ನ ಬೆಂಬಲಿಸಿದ್ದಾರೆ. ಎಷ್ಟಪ್ಪ ಬೆಂಬಲಿಸಿದ್ದಾರೆ ಅಂತ ಹೇಳಿದ್ರೆ ಅವರ ಅದಕ್ಕೊಂದು ಅಂಕಿಅಂಶಗಳನ್ನು ನಿಮಗೆ ಕೊಡ್ತೀನಿ, ಅದಕ್ಕೆ ನಿಮಗೆ ಆಶ್ಚರ್ಯ ಆಗುತ್ತೆ. ಎಲ್ಲರಿಗೂ ಗೊತ್ತು ಎಲ್ಲೋ ಅಲ್ಪ ಇದರಲ್ಲಿ ಮುಸಲ್ಮಾನರು BJPನ ಬೆಂಬಲಿಸ್ತಾರೆ ಅಂತ ಹೇಳ್ತಾ. ಸೊ ಈ ಸತಿ ಮುಸಲ್ಮಾನರು 6% ಮುಸಲ್ಮಾನರು BJPನ ಬೆಂಬಲಿಸಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ -3% ಆಗಿದೆ. ಓಕೆ, ಅಂದರೆ -3%. ಅತಿ ಹೆಚ್ಚು ಅಂತ ಹೇಳಿದ್ರೆ 76% ಈ ಸತಿ ಕಾಂಗ್ರೆಸ್ ಅಂದರೆ ಕಾಂಗ್ರೆಸ್ ಬೆಂಬಲಿತ ಇಂಡಿನ ಬೆಂಬಲಿಸಿದ್ದಾರೆ ಅಂದರೆ ಅವರಿಗೆ +24% ಆಗಿದೆ. ಇನ್ನು ಅದರ್ಸ್ ಹೋದ ಸತಿ ಅವ್ರದ್ದು ಸುಮಾರು 40% ಇತ್ತು, ಈ ಸತಿ ಏನಾಗಿದೆ ಅಂತ ಹೇಳಿದ್ರೆ ಅವರಿಗೆ 18% ಅಂದರೆ -21. ಅಂದರೆ BJPಗೆ -3 ಮತ್ತು ಅದರ್ಸ್ಗೆ -20 ಅಂತ ಹೇಳಿದ್ರೆ ಕಾಂಗ್ರೆಸ್ನವರಿಗೆ +24 ಆಗಿದೆ. ಸೊ ಅದು ಸೇರಿ ಬಂದು ಒಟ್ಟು 76% ಜನ ಕಾಂಗ್ರೆಸ್ನ ಬೆಂಬಲಿಸಿದ್ದಾರೆ. ಕಾಂಗ್ರೆಸ್, TMC ಮತ್ತು ಇಂಡಿಯಾ ಅಲೈನ್ಸಲ್ಲಿದ್ದಂಥ SP ಇವ್ರನ್ನ ಬೆಂಬಲಿಸಿರೋ ಕಾರಣದಲ್ಲಿ ಈ ಸತಿ ಒಂದು ಧ್ರುವೀಕರಣ ಆಗಿದೆ. ಮತ್ತೊಂದು ನೋಡಬೇಕು ಅಂತ ಹೇಳಿದ್ರೆ ಈ ಸತಿ ಎಲೆಕ್ಷನ್ನಲ್ಲಿ ಏನಾಗಿದೆ ಅಂದರೆ ಕಳೆದ ವಾರದಲ್ಲಿ ಮೊದಲನೇ ಸತಿ 2014ರಲ್ಲಿ ಮೋದಿಯವರು ಪ್ರಧಾನಮಂತ್ರಿ ಆಗದೆ ಒಂದು ದೊಡ್ಡ ನರೇಷನ್ ಇತ್ತು. ಎರಡನೇ ಸತಿ ಆದಾಗ ಪುಲ್ವಾಮಾ ಅಟ್ಯಾಕ್ ಇತ್ತು, ಆದರೆ ಈ ಬಾರಿ ಯಾವುದೇ ನರೇಷನ್ ಇಲ್ಲದೆ ಹೋಗಿತ್ತು. ಸೊ ಹಾಗಾಗಿ ಇದು ನ್ಯಾಷನಲ್ ಎಲೆಕ್ಷನ್ ಅಂದರೆ ರಾಷ್ಟ್ರೀಯ ಚುನಾವಣೆ ಅನ್ನೋದಕ್ಕೆ ಬದಲಾಗಿ ಇಲ್ಲಿ ಸತಿ ಏನಾಯಿತು ಅಂತ ಹೇಳಿದ್ರೆ ಎಲ್ಲ ಲೋಕಲ್ ಚುನಾವಣೆ ಎಂದಂಗೆ ಆಯಿತು. ಅಂದರೆ ಒಂದು ಕಾರ್ಪೊರೇಷನ್ನಲ್ಲಿ ಮಾಡೋಂಥದ್ದು ಜನಗಳಿಗೂ ಏನಾಗಿದೆ ಅಂತ ಹೇಳಿದ್ರೆ ಪಂಚಾಯಿತಿ ಮತ್ತು ವಿಧಾನಸಭೆ ಅಥವಾ ಕಾರ್ಪೊರೇಷನ್ ಪುರಸಭೆ ಎಲೆಕ್ಷನ್ಗಳಿಗೆ ಮತ್ತು ಲೋಕಸಭಾ ಎಲೆಕ್ಷನಲ್ಲಿ ಏನೇನು ನೋಡಬೇಕು ಅಂತ ಗೊತ್ತಿಲ್ಲ ಅವರಿಗೆ ಅಂತ ಹೇಳಿದ್ರೆ ಸ್ಥಳೀಯ ವಿಚಾರಗಳೇ ಜಾಸ್ತಿ ಆಯಿತು. ಎಲ್ಲರಿಗೂ ಏನಪ್ಪ ಅಂತ ಹೇಳಿದ್ರೆ ಅದರ ಕೇಂದ್ರದಲ್ಲಿ ಎಲ್ಲರಿಗೂ ಮೋದಿ ಬರಬೇಕು, ಆದರೆ ಇಲ್ಲಿಯ ಸ್ಥಳೀಯ ಏನು ಅಭ್ಯರ್ಥಿ ಇರ್ತಾನೆ ಅವನು ಗೆಲ್ಲಬಾರ್ದು ಅಂತ. ಅಂದರೆ ಈ ಆಡಳಿತ ವಿರೋಧಿ ಅಂದರೆ ಮೋದಿಯವರ ಬಗ್ಗೆ ಆಡಳಿತ ವಿರೋಧಿ ಇರಲಿಲ್ಲ, ಆದರೆ ಇಲ್ಲಿದ್ದಂಥ ಲೋಕಲ್ MP ಗಳ ಬಗ್ಗೆ ಅವರಿಗೆ ಅಸಮಾಧಾನ ಇತ್ತು. ಅದು ಕೆಲವು ಕಡೆ ಅದನ್ನು BJP ಅದನ್ನು ನೋಡ್ಕೊಂಡು ಅದನ್ನು ಬದಲಾವಣೆ ಮಾಡ್ತಾ ಇದ್ರೂ ಹೆಚ್ಚಿನ ಕಡೆ ಹಳೆಯವ್ರನ್ನೇ ಮುಂದುವರಿಸಿದ್ರಿಂದ ವಿವಿಧ ಕಾರಣಗಳಿರುತ್ತೆ, ಜಾತಿ ಆಗಲಿ ಅಥವಾ ಹಣಬಲ ಆಗಲಿ ಅಥವಾ ಬೇರೆಯವರ ಇನ್ಫ್ಲುಯೆನ್ಸು ರೆಕಮೆಂಡೇಷನ್ಸ್ ಈ ಥರ ಎಲ್ಲ ಇರುತ್ತೆ. ಅದೆಲ್ಲ ನೋಡಿಕೊಂಡು BJPಗೆ ಏನು ಹಳೆಯವ್ರನ್ನೇ ತುಂಬ ಮುಂದುವರಿಸಿದ್ರು, ಹೊಸ ಮುಖಗಳನ್ನು ಹಾಕಿ ಪ್ರಯೋಗ ಮಾಡೋದ್ರ ಬದಲಾಗಿ ಹಳೆಯವರನ್ನೇ ಹಾಕ್ಕೊಂಡೋದ್ರು. ಸುಮಾರು ಕಡೆಗಳಲ್ಲಿ ಸೋತ್ಕೊಳ್ತಾ ಬಂದರು. ಅತ್ಯಂತ ಅವರಿಗೆ ಎಲ್ಲಪ್ಪ ಹೊಡೆತ ಬಿತ್ತು ಅಂತ ಹೇಳಿದ್ರೆ ಅವರಿಗೆ 3 ರಾಜ್ಯಗಳಲ್ಲಿ ಹೊಡೆತ ಬಿತ್ತು. ಅದರಲ್ಲೂ ವಿಶೇಷವಾಗಿ ಎಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದಂಥ ಉತ್ತರ ಪ್ರದೇಶ, ಇಡೀ ಉತ್ತರ ಪ್ರದೇಶ ಒಂದು ಏನೋ ಗುಂಡಾ ರಾಜ್ಯ ಅಂತ ಕರೆಸ್ಕೊಳ್ತಾ ಇತ್ತು. ಇದರಲ್ಲಿ ಯೋಗಿ ಆದಿತ್ಯನಾಥ್ ಅವರು ಮೊದಲನೇ ಸತಿ ಅಲ್ಲದೆ ಎರಡನೇ ಸತಿ ಅಭೂತಪೂರ್ವವಾಗಿ ಎರಡನೇ ಸತಿ ಬಂತಳಿದ್ರು. ಮೊದಲನೇ ಸತಿಯಲ್ಲಿ ಅಭೂತಪೂರ್ವವಾಗಿ ಎರಡನೇ ಸತಿನ ಅಷ್ಟೇ ಬಹುಮತನಿಗೆ ಆಡಳಿತಕ್ಕೆ ಬಂದ್ರು. ಒಳ್ಳೆಯ ರಾಜ್ಯ ಮಾಡಿದ್ರು, ಅಲ್ಲಿರೋ ಸುಶಾಸನಗಳೆಲ್ಲ ಮಾಡಿದ್ರು. ಅಲ್ಲೆಲ್ಲ ರಾಜ್ಯಗಳನ್ನೆಲ್ಲ ಹೋಗಿ ಬುಲ್ಡೋಸರ್ ಬಾಬಾ ಅಂತ ಹೇಳಿದ್ರೆ ಯಾರೇ ಅದರಾಗಲಿ ತಪ್ಪು ಮಾಡೋದನ್ನು ಯಾರೇ ಆಗಿಲ್ಲ ಅವ್ರ ಮನೆಗೆ ಹೋಗಿ ಬುಲ್ಡೋಸರ್ ಇರುತ್ತೆ ಅಂಥ ಒಳ್ಳೆಯ ಹೆಂಗಸರು ಸಹ ರಾತ್ರಿ 12 ಗಂಟೆ ನೋಡ್ಕೊಂಡು ಹೋಗ್ಬೋದಂಥ ಒಂದು ಒಳ್ಳೆಯ ಸ್ಥಿತಿಯನ್ನು ಮಾಡಿದ್ರು. ಅದರಲ್ಲೆಲ್ಲ ಅಯೋಧ್ಯೆ ಕಟ್ಟಿದ್ರು, ಅದಕ್ಕಿಂತ ಮುಂಚೆ ಕಾಶಿನ ಮಾಡಿದ್ರು. ಸೊ ಈ ಸತಿ ಎಲ್ಲ ಮಾಡಿದ್ಮೇಲೆ ಖಂಡಿತವಾಗ್ಲೂ ಇಲ್ಲಿ ಉತ್ತರ ಪ್ರದೇಶದಲ್ಲಿ ಹೋದ ಸತಿ 60 ಚಿಲ್ಲರೆ ಬಂದಿತ್ತು, 80 ಸೇರೋಂಥ ಸೀಟಲ್ಲಿ ಅಲ್ಲಿ 60 ಬಂದಿತ್ತು. ಈ ಸತಿ 70ರಿಂದ 75 ಕೆಲಸ 80 ಬಂದರೂ ಅಚ್ಚರಿ ಇಲ್ಲ ಅಂತ ಹೇಳ್ತಾ ಇದ್ರು. ಆದರೆ ಹೊಡೆತ ಬಿದ್ದಿದ್ದು ಅಲ್ಲೇ ಅವರಿಗೆ ಹೋದ ಸತಿ ಏನು ತೊಗೊಂಡಿದ್ರಲ್ಲ ಅದು ಅರ್ಧದಷ್ಟು ಕೇವಲ 33 ಸೀಟ್ ತಗೊಳ್ತು ಅಂತ ಹೇಳಿದ್ರೆ 37 ಸೀಟ್ನ ಅಲ್ಲಿ SP ತಗೊಳ್ತು, 6 ಕಾಂಗ್ರೆಸ್ ತಗೊಳ್ತು. ಸೊ ಹಾಗಾಗಿ ಅಲ್ಲಿ 41 ಅವರೇ ಆಗೋಯಿತು. ಹೊಡೆತ ಬಿದ್ದಿದ್ದು ಅವರಿಗೆ ಮೊದಲನೇದು ಅಲ್ಲಿ. ಎರಡನೇದು ಅಂತ ಹೇಳಿದ್ರೆ ರಾಜಸ್ಥಾನಲ್ಲಿ ಜಸ್ಟ್ ಒಂದು 3-4 ತಿಂಗಳ ಹಿಂದೆ ಅಲ್ಲಿ ಎಲೆಕ್ಷನ್ ನಡೀತು. ಆ ಎಲೆಕ್ಷನಲ್ಲಿ ವಿಧಾನಸಭಾ ಎಲೆಕ್ಷನ್ನಲ್ಲಿ ಅಭೂತಪೂರ್ವವಾಗಿ ಅಲ್ಲಿ ಕಾಂಗ್ರೆಸ್ ಸರ್ಕಾರನ ಧೂಳಿಪಟ ಮಾಡಿ ಅಲ್ಲಿ BJPನ ತೊಗೊಂಬಂದಿದ್ರು. ಈ ಸತಿನೂ ಅಲ್ಲಿ ಬರುತ್ತೆ ಅಂದ್ಕೊಂಡಿದ್ರು. ನಾವು ಹೇಗಾದರೂ ನಡೆಯುತ್ತೆ ಅಂತೇಳಿ ಏನು ಮಾಡ್ತಾರೆ, ಮೊದಲನೇ ಸತಿ ಅಲ್ಲಿ ವಸುಂಧರಾ ರಾಜೇ ಸಿಂಧಿಯೆ ಅವ್ರನ್ನ ಅಲ್ಲಿ ಮುಖ್ಯಮಂತ್ರಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ರು. ಅದೇ BJPಗೆ ಒಂದು ದುರಹಂಕಾರ ಅಂತ ಹೇಳ್ಬೋದು, ಅಥವಾ ಅತಿಯಾದ ಆತ್ಮವಿಶ್ವಾಸ ಅಂತ ಹೇಳ್ಬೋದು, ಅಥವಾ ದುರಹಂಕಾರ ಅಂತ ಹೇಳ್ಬೋದು, ಗೊತ್ತಿಲ್ಲ. ಆದರೆ ಏನು ಮಾಡಿದ್ರು ಅಂತ ಹೇಳಿದ್ರೆ ಜನರಲ್ಲಿ ಶಾಸಕರನ್ನು ಕೇಳಿದ್ರು ಇಲ್ಲೋ ಗೊತ್ತಿಲ್ಲ, ಮೊದಲನೇ ಬಾರಿಯಾಗಿ ಆಯ್ಕೆಯಾದಂಥ ಅದರಲ್ಲೂ ವಿಶೇಷವಾಗಿ ಬ್ರಾಹ್ಮಣ ಮುಖ್ಯಮಂತ್ರಿನೆಲ್ಲ ಇಟ್ಟರು.
ಖಂಡಿತವಾಗ್ಲೂ ಅಲ್ಲಿಯ ಜಾಟ್ ಅಥವಾ ಅಲ್ಲಿಯ ರಾಜಸ್ಥಾನಿಗಳಿಗೆ, ಅಲ್ಲಿ ರಜಪೂತ್ಸ್ಗಳಿಗೆ ಅದು ಇಷ್ಟ ಆಗಲಿಲ್ವೇನೋ, ಸರಿಯಾದ ಪಾಠ ಕಲಿಸಿದ್ರು. ಅಲ್ಲಿ 12 ಕಳ್ಕೊಂಡ್ರು, ಇಲ್ಲೊಂದು 30 ಸೀಟ್ ಕಳ್ಕೊಂಡ್ರು, ಅಲ್ಲಿ 12 ಕಳ್ಕೊಂಡ್ರು. ಮತ್ತು ಕರ್ನಾಟಕದಲ್ಲಿ ಬಂತು ಅಂತ ಹೇಳಿದ್ರೆ ಹೋದ ಸತಿ 28 ಸೀಟ್ಗಳಲ್ಲಿ 25 + 1 26 BJP ಸುಮಲತಾ ಅವ್ರು ಗೆದ್ದಿದ್ದರು, 26 ಗೆದ್ದಿದ್ದರು. ಈ ಸತಿ ಅವರು ಗೆಲ್ಲಕ್ಕಾಗಿದ್ದು ಕೇವಲ 17 ಸೀಟು, ಅಲ್ಲೂ 9 ಸೀಟುಗಳು ಕಳ್ಕೊಂಡ್ರು. ಇನ್ನು ಪಶ್ಚಿಮ ಬಂಗಾಳದಲ್ಲಿ ತುಂಬ ಈ ಸತಿ ಆಶಾಭಾವನೆ ಇತ್ತು. ಅಂದರೆ ಹೋದ ಸತಿ ಏನು 17 ತೊಗೊಂಡಿದ್ರು, 23 TMC ತೊಗೊಂಡಿದ್ರು. ಈ ಸತಿ ಅದು ಅದಲು ಬದಲಾಗುತ್ತೆ, 23 30ವರೆಗೂ ಹೋಗ್ಬೋದು BJP ಅಂತ ಇದ್ದರು. ಅತಿಯಾದ ವಿಶ್ವಾಸ, ಆತ್ಮವಿಶ್ವಾಸ ಇಟ್ಕೊಂಡಿದ್ರು. ಅಲ್ಲೂ ಸಹ ಹೋದ ಸತಿ ಏನು ತೊಗೊಂಡಿದ್ರು 17, ಅದಕ್ಕಿಂತ ಕಡಿಮೆಯಾಗಿ ಕೇವಲ 10ರಿಂದ 11 ಸೀಟ್ಗಳು ಬಂತು. ಹೀಗೆ ಇಲ್ಲೇ ನೋಡ್ಕೊಂಡಿದ್ದ 60ರಿಂದ 70 ಸೀಟ್ಗಳನ್ನ ಕಳ್ಕೊಂಡ್ರು. ಸೊ ಹಾಗಾಗಿ ಹೋದ ಸತಿ ಕಳೆದಿದ್ದಂಥ ಅಷ್ಟು ಕಳ್ಕೊಂಡ್ರು. ಅಂದರೆ ಇದು ಕಳ್ಕೊಂಡ್ರು ಅಂದರೆ ಅಷ್ಟೇನಾ? ಅಂದರೆ ಇದೇನು ಪಾಸಿಟಿವ್ ಇಲ್ವಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ BJP ಅವರಿಗೆ ಪಾಸಿಟಿವ್ ಇತ್ತು. ಯಾಕೆ ಅಂತ ಹೇಳಿದ್ರೆ ಈ ಎಲೆಕ್ಷನ್ ಸಮಯದಲ್ಲೇ ಇನ್ನೂ ಒಟ್ಟು 4 ರಾಜ್ಯಗಳ ಚುನಾವಣೆ ನಡೆದಿತ್ತು. ಮೊದಲನೆಯದು ಅರುಣಾಚಲ್ ಪ್ರದೇಶ, ಸಿಕ್ಕಿಮು. ಅರುಣಾಚಲ್ ಪ್ರದೇಶದಲ್ಲಿ ಅಧಿಕಾರನ ಬಂದರು, ವಾಪಸ್ ಬಂದರು. ಸಿಕ್ಕಿಮಲ್ಲಿ ಅಲ್ಲಿಯ ಲೋಕಲ್ ಬಂತು ಅಂತ ಹೇಳಿದ್ರೆ ಮತ್ತೊಂದು ರಾಜ್ಯವಾದಂಥ ಕಳೆದ 20 ವರ್ಷಗಳಿಂದಲೂ ಒರಿಸ್ಸಾದಲ್ಲಿ ಸೋಲೆ ಕಂಡಿಡಿದಂಥ ನವೀನ್ ಪಟ್ನಾಯಕನ ಮೀರಿ ಈ ಸತಿ ಮೊಟ್ಟ ಮೊದಲನೇ ಬಾರಿಗೆ ಅಲ್ಲಿ ಅಧಿಕಾರ ಹಿಡಿತು. ಅಷ್ಟೇ ಅಲ್ಲದೆ ಅಲ್ಲಿ 21 ಸೀಟ್ಗಳಲ್ಲಿ 19 ಸ್ಥಾನಗಳನ್ನು ಗಳಿಸ್ತು. ಅಭೂತಪೂರ್ವವಾದ. ಆಂಧ್ರ ಪ್ರದೇಶದಲ್ಲಿ TDP ಮತ್ತು ಪವನ್ ಕಲ್ಯಾಣ್ ಇವ್ರ ಜೊತೆ ಸೇರಿಕೊಂಡು ಈ ಸತಿ ಮಾಡಿದರು. ಅಲ್ಲೂ ಸಹ ಉತ್ತಮವಾದವಾಗಿ ಜಗನ್ ಅವ್ರನ್ನ ಸೋಲಿಸಿ, ಜಗನ್ ಅವರು ಹೋದ ಸತಿ 100 ಚಿಲ್ಲರೆ 120 130 ಬಂದಿದ್ದರು. ಈ ಸತಿ ಕೇವಲ 18ರಿಂದ 20 ಸೀಟ್ಗಳನ್ನು ಅವ್ರನ್ನ ಮಾಡಿದ್ರು. ಲೋಕಸಭೆಯಲ್ಲಿ ಅಷ್ಟವರೆ ಕೇವಲ 4 ಸೀಟ್ಗಳನ್ನು ಮಾಡಿ ಅಲ್ಲೂ ಸಹ ಉತ್ತಮವಾದ ಮಾಡಿತು. ಮತ್ತು ಎಲ್ಲದಕ್ಕಿಂತ ಅಚ್ಚರಿ ಅಂತ ಹೇಳಿದ್ರೆ ಇಲ್ಲಿ ತೆಲಂಗಾಣದಲ್ಲಿ ಹೋದ ಸತಿ 4 ಈ ಸತಿ 8 ಸೀಟು ಮಾಡಿಕೊಳ್ತು. ಅಲ್ಲಿ ಕಾಂಗ್ರೆಸ್ನವ್ರಿಗೆ ಜಿದ್ದಾಜಿದ್ದಿಯಾಗಿ ಇರೋ 17 ಸೀಟುಗಳಲ್ಲಿ 8 ಕಾಂಗ್ರೆಸ್ಸು, 8 BJP, 1 AMI ಅಸಾದುದ್ದೀನ್ ಓವೈಸಿ ಗೆದ್ದರು. ಹಾಗಾಗಿ ಎಷ್ಟೊಂದು ಕಡೆ ಉತ್ತಮವಾದ ಸಾಧನೆ ಮಾಡ್ತು. ಅಲ್ಲಿ ಇದ್ರ ತೊಗೊಳ್ತು ಅಂತ ಹೇಳಿದ್ರೆ ಗುಜರಾತಲ್ಲಿ 28ರಲ್ಲಿ 26 ತೊಗೊಳ್ತು. ಮಧ್ಯಪ್ರದೇಶದಲ್ಲಂತೂ ಫುಲ್ ಔಟ್ ಆಫ್ ಫುಲ್ ಬಂತು. ಎಲ್ಲದಕ್ಕಿಂತ ಅಚ್ಚರಿ ಅಂತ ಹೇಳಿದ್ರೆ ಹಿಮಾಚಲ್ ಪ್ರದೇಶಲ್ಲೂ ಸಹ 4ಕ್ಕೆ 4 ತೊಗೊಳ್ತು. ಕಂಗನಾ ರನೌತ್ ಏನು ಸೋತು ಹೋಗ್ತಾಳೆ ಅಂತಲೇ ಎಲ್ಲಾರಂತಿದ್ರು. ಕಂಗನಾ ರನೌತ್ಗೆ ಆಕೆಗೆ ಅತ್ಯಂತ ಹೀನಾಮಾನವಾಗಿ ಅವಮಾನ ಮಾಡಿದ್ರು ಕಾಂಗ್ರೆಸ್ನವರು. ಅದೆಲ್ಲದು ಮೆಟ್ಟಿನಿಂತ ಜನ ಬೆಂಬಲಿಸಿದ್ರು. ಹಾಗಾಗಿ BJP ಸಾಧನೆ ಮಾಡಲಿಲ್ಲ ಅಂತಲ್ಲ, ಸಾಧನೆ ಮಾಡ್ತು. ಆದರೆ ಕೆಲವೊಂದು ಅತಿಯಾದ ಆತ್ಮವಿಶ್ವಾಸನೋ ಅಥವಾ ನಾವೇನೇ ಮಾಡಿದ್ರು ನಡೆಯುತ್ತೆ ಅಂತನೋ ಅಥವಾ ಜನಗಳಿಗೆ ಏನಾಯಿತು ಅಂತ ಗೊತ್ತಿಲ್ಲ. ಮತ್ತು ಇನ್ನೂ ಒಂದು ಅಂತ ಹೇಳಿದ್ರೆ ಕಾಂಗ್ರೆಸ್ನವ್ರಿಗೆ ಈ ಸತಿ ಬೆಂಬಲ ಹಿಡಿದಿದ್ದು ಅಂತ ಹೇಳಿದ್ರೆ ಅವರ ಆಮಿಷಗಳು. ಅಂದರೆ ಅವರು ಏನು ಬಿಟ್ಟಿ ಭಾಗ್ಯಗಳು ಕೊಟ್ಟರು ಕರ್ನಾಟಕದಲ್ಲಿ ಮತ್ತು ತೆಲಂಗಾಣದಲ್ಲಿ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟೆ ಅವರು ಅಧಿಕಾರಕ್ಕೆ ಬಂದರು. ಅದನ್ನು ಈ ಸತಿ ಇನ್ನೂ ಒಂದು ಮಟ್ಟಕ್ಕೆ ಎತ್ಕೊಂಡು ಹೋದರು. ಕರ್ನಾಟಕದಲ್ಲಿ 2,000 ಕೊಡ್ತೀವಿ ಅಂತ ಹೇಳಿದ್ರು. ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮನೆಯ ಹೆಣ್ಣು ಮಕ್ಕಳಿಗೆ 2,000 ಕೊಡ್ತೀವಿ ಅಂತ ಹೇಳಿದ್ರೆ ಈ ಸತಿ ಕಾಂಗ್ರೆಸ್ನವರೇ ಅಂತ ಹೇಳಿದ್ರೆ ತಾವು ಅಧಿಕಾರಕ್ಕೆ ಬಂತು ಅಂತ ಹೇಳಿದ್ರೆ ತಮ್ಮನ್ನು ಬೆಂಬಲಿಸುತ್ತೆ ಹೇಳಿದ್ರೆ ಅವರು ಪ್ರತಿಯೊಂದು ಮನೆಯ ಹೆಣ್ಣು ಮಕ್ಕಳುಗಳಿಗೂ ತಿಂಗಳಿಗೆ 8,500 ಅಂದರೆ ವರ್ಷಕ್ಕೆ 1,00,000 ಕೊಡ್ತೀವಿ ಅಂತ ಹೇಳಿದ್ರು. ಅದು ಎಲ್ಲಿವರೆಗೂ ಬಂತು ಅಂತ ಹೇಳಿದ್ರೆ ನೀವು ಇವತ್ತು ಅಷ್ಟೇ ಬೆಂಗಳೂರಿನ ಸುತ್ತಮುತ್ತಲ ಅಥವಾ ಬೆಂಗಳೂರಲ್ಲಿ ಎಲ್ಲ ಕಡೆ ದೇಶಾದ್ಯಂತ ಎಲ್ಲೇ ಹೋಗಿ ನೋಡಿದ್ರೆ ಎಲ್ಲ ಪೋಸ್ಟ್ ಆಫೀಸ್ಗಳ ಮನೆ ಮುಂದೆಗಳನ್ನು ಅಲ್ಲಿ ಸಾಲು ಹೆಣ್ಣು ಮಕ್ಕಳು ನಿಂತ್ಕೊಂಡಿದ್ದಾರೆ. ಯಾರು NRC ಮತ್ತು CAA ಸಮಯದಲ್ಲಿ ನಿಮ್ಮ ಜಾರಿಗೆ ತಂದ ಸಮಯದಲ್ಲಿ ನಿಮ್ಮ ಇದನ್ನು ದಾಖಲೆಗಳನ್ನು ತೋರಿಸ್ಬೇಕು ಅಂತ ಹೇಳಿದ್ರೆ ಗಲಾಟೆ ಕೊಡೋಕ್ಕಾಗಲ್ಲ ಅಂತೇಳಿ ಗಲಾಟೆ ಮಾಡಿದ್ರು. ಯಾರು ಶಾಹೀನ್ ಬಾಗಲ್ಲಿ ಮುಂದೆ ನಿಂತ್ಕೊಂಡು ಇಡೀ 1 ವರ್ಷಗಳ ಕಾಲ ಗಲಾಟೆ ಮಾಡಿದ್ರು, ಅಲ್ಲಿ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು. ಅದೇ ವ್ಯಕ್ತಿಗಳು ಅಥವಾ ಅದೇ ಜನಗಳು, ಅದೇ ಪಂಗಡದವರು ಅಲ್ಲಿ ಒಂದು ಸಾಲಾಗಿ ಮಾಡ್ತಿದ್ದಾರೆ. ಅಂದರೆ ದಿವಸಕ್ಕೆ 1,000 GPO ಇದೆಯಲ್ಲ, ಏನು ಬೆಂಗಳೂರಿನ GPO ವಿಧಾನಸೌಧ ಎದುರುಗಡೆ ಇರುವಂಥ ಪ್ರಧಾನ ಅಂಚೆ ಕಚೇರಿಯಲ್ಲಿ ಸುಮಾರು ದಿವಸಕ್ಕೆ 1,000ರಿಂದ 1,500 ಜನದ ಅಕೌಂಟ್ ಓಪನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಲೆಕ್ಕ ಹಾಕ್ಕೊಳ್ಬೋದು. ಜನಗಳಿಗೆ ಎಲ್ಲಿವರೆಗೂ ಬಂದಿದೆ ಅಂತ ಹೇಳಿದ್ರೆ ಇವತ್ತು ಭಾರತೀಯರಿಗೆ ಸೋಮಾರಿಗಳನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಇದೇ ರೀತಿ ಹೋಯಿತು ಅಂತ ಹೇಳಿದ್ರೆ, ಇದೇ ರೀತಿಯ ಬಿಟ್ಟಿ ಭಾಗ್ಯಗಳನ್ನು ಕೊಡ್ತಾ ಹೋಯಿತು ಅಂತ ಹೇಳಿದ್ರೆ ಅದು ವೆನಿಜುಲಾ ಆಗತ್ತೆ ಅನ್ನೋದರಲ್ಲಿ ನಿಸ್ಸಂದೇಹವಾಗಿದೆ. ಸೊ ಇದೊಂದು ಆತಂಕಕಾರಿಯಾದ ಬೆಳವಣಿಗೆಯಾಗಿದೆ. ಬಹುಶಃ ಇನ್ನೇನಾದರೂ 3ನೇ ಬಾರಿ BJP ಅಧಿಕಾರದ ಎಂದರೆ NDA ಬಂದಾಗ ಅಧಿಕಾರಿಗೆ ಬಂದಾಗ ಮತ್ತು ಇದು ಸುಪ್ರೀಂ ಕೋರ್ಟು ಅಥವಾ ಸುಮೋಟೋ ಕೇಸೇ ತಗೊಳ್ತು ಅಂತಂದರೆ ಒಂದು ಕಡಿವಾಣ ಹಾಕಬೇಕು. ಯಾವುದೇ ರಾಜಕೀಯ ಪಕ್ಷಗಳು ಆಮಿಷ ಕೊಡಬಾರ್ದು. ಅದು ಆಡಳಿತ ಪಕ್ಷವಾಗಿರಲಿ ಅಥವಾ ವಿರೋಧ ಪಕ್ಷವಾಗಿರಲಿ ಯಾವುದೇ ರೀತಿಯ ಆಮಿಷಗಳನ್ನು ಕೊಡಬಾರ್ದು. ಆ ಥರ ಆಮಿಷ ಕೊಡಬೇಕು ಅಂದರೆ ಜನರಿಗೆ ಕಟ್ಟಿರುವಂಥ ತೆರಿಗೆ ಹಣದಾಗಲಿ ಅಥವಾ ಎಲ್ಲಿಂದನೂ ಸಾಲ ಮಾಡಿ ಸರ್ಕಾರದ ರೂಪದಲ್ಲಿ ಕೊಡಬಾರ್ದು ಅನ್ನೋದು ಮಾಡಬೇಕು. ಹಾಗೇನಾದರೂ ಮಾಡಲಿಲ್ಲ ಅಂತ ಹೇಳಿದ್ರೆ ಇಡೀ ದೇಶ ಹಾಳಾಗೋಗೋದ್ರಲ್ಲಿ ಹಾಳಾಗೋಗುತ್ತೆ ಅಂತ ಹೇಳೋದ್ರಲ್ಲಿ ಅತಿಶಯೋಕ್ತಿ ಏನಿಲ್ಲ.
ಒಟ್ಟಿನಲ್ಲಿ ಏನಪ್ಪ ಅಂದರೆ ಇಡೀ ಈ ಚುನಾವಣೆಯ ಒಂದು ಕಡೆ ಅಂತಿಮವಾಗಿ ಈ ಚುನಾವಣೆಯ ಫಲಿತಾಂಶದ ಕೇಂದ್ರದ ಚುನಾವಣೆ ಫಲಿತಾಂಶದ ಒಂದೇ ಒಂದು ಸಾಲನ್ನು ಹೇಳಬೇಕು ಅಂತ ಹೇಳಿದ್ರೆ BJP ಮೋದಿಯವರು ಹೇಳ್ತಾ ಇದ್ರು ಅಬ್ ಕಿ ಬಾರ್ 400 ಪಾರ್ ಅಂತ ಹೇಳ್ತಾ ಇದ್ರು. ಅದನ್ನು ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು. ಈ ಸತಿ ಅಬ್ ಕಿ ಬಾರ್ ಸಮ್ಮಿಶ್ರ ಸರ್ಕಾರ ಅಂತ. ಹಾಗಂತ ಸಮ್ಮಿಶ್ರ ಸರ್ಕಾರ ನಡೆಸೋಕ್ಕಾಗೋದಿಲ್ಲ ಅಂತೆಲ್ಲ, ಖಂಡಿತವಾಗ್ಲೂ ಆಗುತ್ತೆ. ಯಾಕೆಂದರೆ ನಾವು ನರಸಿಂಹರಾವ್ ಕಾಲದಲ್ಲೂ ಅಷ್ಟೇ 240 ತೊಗೊಂಡಿದ್ರು, ವಾಜಪೇಯಿ ಕಾಲದಲ್ಲಿ 180 ತೊಗೊಂಡಿದ್ರು. ಅದಾದಮೇಲೂ ಬಂದಿದ್ದೆಲ್ಲ ಕಾಂಗ್ರೆಸ್ NDAದಲ್ಲಿ ತೊಗೊಂಡಾಗ ಏನು UPA 1 and 2 ಅಷ್ಟು ಅಲ್ಲೂ ಸಹ ಬಹುಮತ ತೊಗೊಂಡಿರಲಿಲ್ಲ. ಸೊ ಅದೆಲ್ಲ ನೋಡ್ಕೊಳ್ತು ಅಂತ ಹೇಳಿದ್ರೆ ಸಾಧ್ಯ ಏನು ಕಷ್ಟ ಏನು ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಅವಾಗೆಲ್ಲ 15, 20, 25 ಪಕ್ಷಗಳನ್ನು ನೋಡಬೇಕಾಯಿತು. ಈ ಸತಿ ಅಂದರೆ BJP 241 ಇದೆ, TDP 16 ಇದೆ, ಮತ್ತು JDU 12 ಇದೆ, ಇತರೆ ಪಕ್ಷಗಳು 24 ಇದೆ. ಹಾಗಾಗಿ ಇರದೇ ಮೇಜರ್ ಅಂದರೆ 2-3 ಪಕ್ಷಗಳನ್ನು ಜಾಸ್ತಿನೇ ನೋಡ್ಕೋಬೇಕು. ಹಾಗಾಗಿ ಸರ್ಕಾರ ಅಂದರೆ NDA ಸರ್ಕಾರ ಇರುತ್ತೆ, ಆದರೆ BJP ಸರ್ಕಾರ ಇಲ್ಲ. ಹಾಗಾಗಿ 400 ಪಾರ್ ಅನ್ನೋದು ಈ ಸತಿ ಸಮ್ಮಿಶ್ರ ಸರ್ಕಾರ ಆಗಿದೆ ಅಂತ ಹೇಳಿದ್ರು ತಪ್ಪಾಗಲಾರ್ದು. ನಮಸ್ಕಾರ.